Hello, my dear students. Welcome back to our ಕಾಮರ್ಸ್ ಕಲಿಯೋಣ ಕ್ಲಾಸ್. ಇವತ್ತು ನಾವು ಒಂದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಅನ್ನು ನೋಡೋಣ. ದಟ್ ಈಸ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ವಿತ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್. ವಿದ್ಯಾರ್ಥಿಗಳೇ, ಈ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಒಂದು ಪಾರ್ಟ್ನರ್ ರಿಟೈರ್ಡ್ ಆದಾಗ ಹಲವಾರು ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಗುಡ್ ವಿಲ್ ಟ್ರೀಟ್ಮೆಂಟ್ ಮಾಡೋದಾಗಿರ್ಬೋದು, ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟಿ, ರಿಸರ್ವ್ಸ್ ಡಿಸ್ಟ್ರಿಬ್ಯೂಷನ್ ಅಂಡ್ ಫೈನಲಿ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್. ಈ ಕ್ಲಾಸಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಕ್ಯಾಪಿಟಲ್ ಅಡ್ಜಸ್ಟ್ ಮಾಡಬೇಕು, ಹೇಗೆ ರಿಟೈರಿಂಗ್ ಪಾರ್ಟ್ನರ್ ಅಕೌಂಟ್ ಸೆಟಲ್ ಮಾಡಬೇಕು ಅಂತ. ಸೊ get ready with your notebook and pen. Let's begin the topic. Before that, this is the very important topic for exam point of view. ಇಲ್ಲಿ 12 marks ನ ಪಕ್ಕಾ ಒಂದು ಕ್ವಶನ್ ನಿಮಗೆ ಬರ್ತದೆ. ಯಾವುದೇ ಕ್ವಶನ್ ಪೇಪರ್ ನೋಡಿದ್ರು ಕೂಡ ಒಂದು 12 marks ಕ್ವಶನ್ ಅನ್ನು ಈ ಚಾಪ್ಟರ್ ಇಂದ ಕೇಳ್ತಾರೆ. ಈಗ ನಾವು ಮೀನಿಂಗ್ ಆಫ್ ರಿಟೈರ್ಮೆಂಟ್ ಅನ್ನು ನೋಡೋಣ. ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಮೀನ್ಸ್ ವೆನ್ ಪಾರ್ಟ್ನರ್ ಪರ್ಮನೆಂಟ್ಲಿ ಲೀವ್ಸ್ ದಿ ಫರ್ಮ್. ಅಂದ್ರೆ ಒಬ್ಬ ಪಾರ್ಟ್ನರ್ ಪರ್ಮನೆಂಟ್ ಆಗಿ ಕಂಪನಿಯಿಂದ ಬಿಟ್ಟು ಹೋಗೋದಕ್ಕೆ ನಾವು ರಿಟೈರ್ಮೆಂಟ್ ಅಂತ ಹೇಳ್ತೇವೆ. ಓಲ್ಡ್ ಏಜ್ ಆಗಿ ಬಿಟ್ಟು ಹೋಗ್ಬಹುದು, ಅಥವಾ ಇಲ್ನೆಸ್ ಇಂದ ಬಿಟ್ಟು ಹೋಗ್ಬಹುದು, ಅಥವಾ ವಾಲಂಟರ್ಲಿ ರಿಟೈರ್ಮೆಂಟ್ ಮಾಡ್ಕೊಳ್ಬಹುದು. ಬೇರೆ ಬೇರೆ ರೀಸನ್ಗೆ ಅವನೇನ್ ಮಾಡ್ಬೋದು, ಕಂಪನಿಯನ್ನು ಬಿಟ್ಟು ಹೋಗ್ಬಹುದು. ನೆಕ್ಸ್ಟ್ ನಾವು ನೋಡೋಣ ಸ್ಟೆಪ್ ಟು ರಿಮೆಂಬರ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ರಿಟೈರ್ಮೆಂಟ್ ಪಾರ್ಟ್ನರ್ನ ಪ್ರಾಬ್ಲಮ್ ಅನ್ನು ಮಾಡಬೇಕಾದ್ರೆ ನೀವೇನ್ ಮಾಡಬೇಕು, ಕೆಲವು ಸ್ಟೆಪ್ಗಳನ್ನು ಫಾಲೋ ಮಾಡಬೇಕಾಗ್ತದೆ. ಏನೆಲ್ಲ ಸ್ಟೆಪ್ ಆಗಿರ್ತದೆ? ಫಸ್ಟ್ ರಿವ್ಯಾಲ್ಯೂಯೇಷನ್ ಮಾಡಬೇಕು, ರಿಸರ್ವ್ ಮಾಡಬೇಕು, ಗುಡ್ ವಿಲ್ ಟ್ರೀಟ್ಮೆಂಟ್ ಮಾಡಬೇಕು, ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಮಾಡಬೇಕು, ದೆನ್ ಸೆಟಲ್ಮೆಂಟ್ ಆಫ್ ಎ ಪಾರ್ಟ್ನರ್. ಅದಕ್ಕೆ ನಾನೇನ್ ಹೇಳ್ತೇವೆ, ಒಂದು ಕೀ ವರ್ಡ್ ಅನ್ನು ನಿಮ್ಗೋಸ್ಕರ ಮಾಡಿದ್ದೇನೆ, RRGS ಅಂತ ಹೇಳ್ತೇವೆ. RRGCS. Revaluation, reserve, goodwill, capital adjustment and settlement. Now, first we will see what do you mean by revaluation account. Revaluation account ಅಂತ ಹೇಳಿದ್ರೆ they are adjust the assets and liability. ನಿಮ್ಮ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುವಂತ ಆಲ್ ದ ಅಸೆಟ್ಸ್ and liability ಅನ್ನು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಅಡ್ಜಸ್ಟ್ಮೆಂಟ್ ಮಾಡಿದ ನಂತರ ಯು ವಿಲ್ ಗೆಟ್ ಪ್ರಾಫಿಟ್ ಆಗಿರ್ಬೋದು ಅಥವಾ ಲಾಸ್ ಆಗಿರ್ಬೋದು. ಈ ಪ್ರಾಫಿಟ್ ಮತ್ತು ಲಾಸ್ ಅನ್ನು ಓಲ್ಡ್ ರೇಷಿಯೋದಲ್ಲಿ ಓಲ್ಡ್ ಪಾರ್ಟ್ನರ್ಗೆ ಹಾಕುವಂಥದ್ದು. ಈಗ ಫಸ್ಟ್ ನಾವು ನೋಡೋಣ ಏನೆಲ್ಲ ಅಕೌಂಟ್ಸ್ ಗಳನ್ನು ಪ್ರಿಪೇರ್ ಮಾಡಬೇಕು. ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕು ಪ್ರಾಬ್ಲಮ್ ಮಾಡುವಾಗ. ಇನ್ನೊಂದು ಏನ್ ಮಾಡ್ತೇವೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನು ಮಾಡ್ತೇವೆ. ಲಾಸ್ಟ್ ಒನ್ ಈಸ್ ಬ್ಯಾಲೆನ್ಸ್ ಶೀಟ್ ಅನ್ನು ಪ್ರಿಪೇರ್ ಮಾಡ್ತೇವೆ. ದಿಸ್ ಇಸ್ ದ ರಿವೈಸ್ಡ್ ಬ್ಯಾಲೆನ್ಸ್ ಶೀಟ್, ಹೊಸತ್ತು ಬ್ಯಾಲೆನ್ಸ್ ಶೀಟ್ ಅಲ್ವಾ. ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಹೇಗೆ ಮಾಡಬೇಕು ಫಸ್ಟ್ ಗೊತ್ತಿರಬೇಕು. ಫಸ್ಟ್ ನಮ್ಮಲ್ಲಿ ರಿವ್ಯಾಲ್ಯೂಯೇಷನ್ ಅಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಅಂತ ಎರಡು ಸೈಡ್ ಇರ್ತದೆ ಅಲ್ವಾ. ಅಸೆಟ್ಸ್ ಡಿಕ್ರೀಸ್ ಆದ್ರೆ ಡೆಬಿಟ್ಗೆ ಬರೀರಿ, ಅಸೆಟ್ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ಗೆ ಬರೀರಿ. ಲ್ಯಾಬಿಲಿಟಿ ಇನ್ಕ್ರೀಸ್ ಆದ್ರೆ ಡೆಬಿಟ್ಗೆ ಬರೀರಿ, ಲ್ಯಾಬಿಲಿಟಿ ಡಿಕ್ರೀಸ್ ಆದ್ರೆ ಕ್ರೆಡಿಟ್ಗೆ ಬರೀರಿ. ಅನ್ರೆಕಾರ್ಡೆಡ್ ಲ್ಯಾಬಿಲಿಟಿ ಡೆಬಿಟ್ ಬರೀರಿ, ಅನ್ರೆಕಾರ್ಡೆಡ್ ಅಸೆಟ್ ಕ್ರೆಡಿಟ್ಗೆ ಬರೀರಿ. ಕ್ಲಿಯರ್? ಇಷ್ಟನ್ನು ಮಾಡಿದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಗ್ತದೆ. ಆಗ ಏನಾದ್ರೂ ಬ್ಯಾಲೆನ್ಸ್ ಉಳಿದ್ರೆ ಅದು ಪ್ರಾಫಿಟ್ ಆಗಿರ್ಬೋದು ಅಥವಾ ಲಾಸ್ ಆಗಿರ್ಬೋದು. ಇದನ್ನ ನೀವೇನ್ ಮಾಡ್ಬೇಕು, ಓಲ್ಡ್ ರೇಷಿಯೋದಲ್ಲಿ ಓಲ್ಡ್ ಪಾರ್ಟ್ನರ್ಗೆ ಹಾಕುವಂಥದ್ದು. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂತ ಹೇಳಿದ್ದೇನೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡುವಾಗ ನೀವು ಕೆಲವು ಸ್ಟೆಪ್ ಅನ್ನು ಫಾಲೋ ಮಾಡಬೇಕು. ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಉಂಟಾ ಅಂತ ನೋಡ್ಬೇಕು. ಇದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತದೆ ನಿಮ್ಮಲ್ಲಿ, ಆಯ್ತಾ. ನೆಕ್ಸ್ಟ್ ಸೆಕೆಂಡ್ ಒನ್ ಏನು, ರಿಸರ್ವ್ ಅಂತ ಹೇಳಿದ್ದೇನೆ ಇಲ್ಲಿ. ರಿಸರ್ವ್ ಅಂಡ್ ಸರ್ಪ್ಲಸ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್.
ಇದು ಕೂಡ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತದೆ. ಕರೆಕ್ಟಾ? ನೆಕ್ಸ್ಟ್ ನಾನೇನ್ ಮಾಡ್ತೇವೆ ನಾವು ರಿವ್ಯಾಲ್ಯೂಯೇಷನ್. ಈಗ ತಾನೇ ಮಾಡಿದೆವು ನಾವು ರಿವ್ಯಾಲ್ಯೂಯೇಷನ್. ಅದರ ಟ್ರಾನ್ಸ್ಫರ್ ಎಂಟ್ರಿ ಮಾಡಬೇಕು. ಓಕೆ, ಟ್ರಾನ್ಸ್ಫರ್ ಎಂಟ್ರಿ. ಫೋರ್ತ್ ಒನ್ ಈಸ್ ಗುಡ್ ವಿಲ್ ಟ್ರೀಟ್ಮೆಂಟ್ ಮಾಡಬೇಕು. ಫಿಫ್ತ್ ಒನ್ ಈಸ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಮಾಡಬೇಕು. ದೆನ್ ಲಾಸ್ಟ್ ಒನ್ ಈಸ್ ಸಿಕ್ಸ್ತ್ ಒನ್ ಈಸ್ ಸೆಟಲ್ಮೆಂಟ್ ಆಫ್ ಅಕೌಂಟ್. ಸೆಟಲ್ಮೆಂಟ್ ಆಫ್ ಅಕೌಂಟ್ ಈ ರೀತಿಯಾಗಿ ಮಾಡುವಂಥದ್ದು. ಈಗ ಒಂದು ಪ್ರಾಬ್ಲಮ್ ಅನ್ನು ನೋಡೋಣ, ನಿಮಗೆ ಕ್ಲಿಯರ್ ಆಗಿ ಅದು ಅರ್ಥ ಆಗ್ತದೆ. The balance sheet of Amar, Akbar and Tony, who are partner in a firm, sharing profit and losses in the ratio ಅಂತ ಕೊಡ್ಬೇಕಿತ್ತು, ಅಲ್ಲಿ ಕೊಟ್ಟಿಲ್ಲ. ಅದನ್ನು ಹೇಗೆ ಕೊಟ್ಟಿದ್ದಾರೆ? ಪ್ರಾಫಿಟ್ ಅಕಾರ್ಡಿಂಗ್ ಟು ದೇಯರ್ ಕ್ಯಾಪಿಟಲ್. ಕ್ಯಾಪಿಟಲ್ ಅನ್ನು ತಕೊಂಡು ರೇಷಿಯೋ ಮಾಡಿ ಅಂತ ಹೇಳಿದ್ದಾರೆ. ಕ್ಯಾಪಿಟಲ್ ಎಷ್ಟು ಉಂಟು ಇಲ್ಲಿ? 80,000. ಅಮರ್, ಅಕ್ಬರ್ 40,000 and 40,000. ಇದರ ರೇಷಿಯೋ ಹೇಗೆ ಮಾಡುದು? 8:4:4 ಅಲ್ವಾ? ಅಥವಾ ಇನ್ನೂ ಸಿಂಪ್ಲಿ ಮಾಡುದಂತಾದ್ರೆ 2:1:1. ದಿಸ್ ಇಸ್ ದ ಓಲ್ಡ್ ರೇಷಿಯೋ. ಈ ರೀತಿಯಾಗಿ ಮಾಡುವಂಥದ್ದು. ಕ್ಲಿಯರ್? ಇಲ್ಲಿ ಅಸೆಟ್ ಕೊಟ್ಟಿದ್ದಾರೆ, ಲ್ಯಾಬಿಲಿಟೀಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವೇನ್ ಮಾಡಬೇಕು? ರಿವ್ಯಾಲ್ಯೂಯೇಷನ್ ಮಾಡಬೇಕು. ರಿವ್ಯಾಲ್ಯೂಯೇಷನ್ ಮಾಡ್ಬೇಕಂತಾದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿರುವಂತ ಅಸೆಟ್ ಮತ್ತು ಲ್ಯಾಬಿಲಿಟಿಯನ್ನು ತಕೊಳ್ಳಿ ಅಂತ ಹೇಳಿದ್ದಾರೆ. ಇಲ್ಲಿ ಬಿಲ್ಡಿಂಗ್ ಉಂಟು, ಪ್ರೊವಿಷನ್ ಉಂಟು, ಮೆಷಿನರಿ ಉಂಟು ಅಲ್ವಾ? ಗುಡ್ ವಿಲ್ ಬರುದಿಲ್ಲ, ಕ್ಯಾಪಿಟಲ್ ಬರುದಿಲ್ಲ. ಇಲ್ಲಿ ಬಿಲ್ಡಿಂಗ್ ಏನಾಗಿದೆ? ಅಪ್ರಿಷಿಯೇಟ್ ಅಂದ್ರೆ ಅಸೆಟ್ ಇನ್ಕ್ರೀಸ್ ಆಗಿದೆ. ಅಸೆಟ್ ಇನ್ಕ್ರೀಸ್ ಆದ್ರೆ ಎಲ್ಲಿ ಬರಬೇಕು? ಕ್ರೆಡಿಟ್ ಸೈಡ್ ಅಲ್ಲಿ. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇನ್ಕ್ರೀಸ್ಡ್. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಏನು? ಲ್ಯಾಬಿಲಿಟಿ. ಲ್ಯಾಬಿಲಿಟಿ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ? 15% ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ನೋಡ್ಕೊಳ್ಳಿ ಮಕ್ಕಳೇ, PBD ಉಂಟಾ ಅಂತ. PBD ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1000 ಕೊಟ್ಟಿದ್ದಾರೆ. ಈಗ ಏನ್ ಮಾಡ್ಬೇಕು ನಾವು? 15% ಚಾರ್ಜ್ ಮಾಡಬೇಕು 20,000ಗೆ. 20,000ಗೆ 15% ಅಂತ ಹೇಳಿದ್ರೆ ವಿ ವಿಲ್ ಗೆಟ್ 3,000. ಓಲ್ಡ್ ಎಷ್ಟುಂಟು? 1,000 ರುಪೀಸ್ ಅಲ್ವಾ? ಈಗ ಎಷ್ಟಾಯ್ತು? 2,000 ರುಪೀಸ್ ಜಾಸ್ತಿ ಆಗಿದೆ, ಅದು ಇನ್ಕ್ರೀಸ್ ಆಗಿದೆ. ಅದು ಎಲ್ಲಿ ಬರ್ತದೆ? ಲ್ಯಾಬಿಲಿಟಿ ಇನ್ಕ್ರೀಸ್ ಅಂತ ಹೇಳಿದ್ರೆ ಇದು ಡೆಬಿಟ್ ಅಲ್ಲಿ ಬರ್ತದೆ. ಕರೆಕ್ಟಾ? ಮೆಷಿನರಿ ಡೆಪ್ರಿಷಿಯೇಟೆಡ್ ಅಂದ್ರೆ ಕಡಿಮೆ ಆಗಿದೆ, ಅಸೆಟ್ ಕಮ್ಮಿ ಆಗಿದೆ. ಎಲ್ಲಿ ಬರ್ತದೆ? ಡೆಬಿಟ್ ಅಲ್ಲಿ ಬರ್ತದೆ. 20% ಚಾರ್ಜ್ ಮಾಡಬೇಕು. ಗುಡ್ ವಿಲ್ ಟ್ರೀಟ್ಮೆಂಟ್ ಎಲ್ಲಿ ಬರುವಂತದ್ದು? ಕ್ಯಾಪಿಟಲ್ ಅಲ್ಲಿ, ಪಾರ್ಟ್ನರ್ಸ್ ಕ್ಯಾಪಿಟಲ್. ಮತ್ತೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಎಲ್ಲಾ ಪಾರ್ಟ್ನರ್ ಸೇರಿ 1,20,000. ಈಗ ಬೇರೆ ಬೇರೆ ಕ್ಯಾಪಿಟಲ್ ಅನ್ನು ಮಾಡಬೇಕು ನಾವು. ಕ್ಲಿಯರ್? ಫಸ್ಟ್ ನಾವೇನ್ ಮಾಡುವ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡುವ. ಹೇಳಿದ್ದೇನೆ ಆಲ್ರೆಡಿ, ಬಿಲ್ಡಿಂಗ್ ಇನ್ಕ್ರೀಸ್ ಆಗಿದೆ. ಸೊ ಬಿಲ್ಡಿಂಗ್ ಇನ್ಕ್ರೀಸ್ ಅಂತ ಹೇಳಿದ್ರೆ ಜಾಸ್ತಿ ಆಗಿದೆ. ಇಲ್ಲಿ ಬಿಟ್ಟು ಹೋಗಿದೆ ಮಕ್ಕಳೇ, ನೀವು ಬರೀರಿ 20,000. ಓಕೆ, ಒಂದು ನಿಮಿಷ. That is 20,000. ಗೊತ್ತಾಯ್ತಾ? ನೆಕ್ಸ್ಟ್ PBD ಏನಾಗಿದೆ? ಇಲ್ಲಿ ಏನ್ ಹೇಳಿದ್ದಾರೆ? 20,000 15% ಅಂತ ಹೇಳಿದ್ರೆ 3,000 ಆಗಿದೆ. ಅದರಲ್ಲಿ 1,000 ತೆಗೆದ್ರೆ ಎಷ್ಟಾಯ್ತು? 2,000. ಇದು ಡೆಬಿಟ್ ಅಲ್ಲಿ ಬರಿಬೇಕಂತ ಹೇಳಿದ್ದಾನೆ, ಇದು ಕ್ರೆಡಿಟ್ ಅಲ್ಲಿ ಬರೀಲಿಕ್ಕೆ. ಮೆಷಿನರಿ ಡೆಬಿಟ್ ಅಂತ ಹೇಳಿದಾನೆ ಅಂದ್ರೆ 10,000. ಈಗ ಯಾವ ಸೈಡ್ ಜಾಸ್ತಿ ಆಗಿದೆ ನೋಡಿ ಮಕ್ಕಳ? ಯಾವ ಸೈಡ್ ಜಾಸ್ತಿ ಆಗಿದೆ? ಡೆಬಿಟ್ ಅಲ್ಲಿ ಕಡಿಮೆ ಉಂಟು 10,000 ಮತ್ತು 2,000. ಕ್ರೆಡಿಟ್ ಸೈಡ್ ಅಲ್ಲಿ 20,000. ಈಗ ಜಾಸ್ತಿ ಇರುವುದನ್ನು ನೀವು ತಕೊಳ್ಳಿ 20,000. ವಾಟ್ ಇಸ್ ದ ಡಿಫರೆನ್ಸ್ ಅಮೌಂಟ್? 8,000. ಇದನ್ನು ಓಲ್ಡ್ ರೇಷಿಯೋದಲ್ಲಿ ಹಾಕಿ. 2:1:1 ಬಂತಲ್ಲ ನಮಗೆ, ಅದರಲ್ಲಿ ಹಾಕಿ. 8,000 into 2/4, 1/4 and 1/4. That is 4,000, 2,000 and 2,000. ನೆಕ್ಸ್ಟ್ ನಾವೇನ್ ಮಾಡಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನು ಮಾಡಬೇಕು. ಕರೆಕ್ಟಾ? ಪಾರ್ಟ್ನರ್ಸ್ ಕ್ಯಾಪಿಟಲ್ ನಾನು ಹೇಳಿದೆ, ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಅನ್ನು ಬರೆಯಿರಿ. ಎಲ್ಲಿರ್ತದೆ?
ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತದೆ ಅಂತ ಹೇಳಿದ್ದಾನೆ ನೋಡಿ. 80,000 40,000 40,000 ಅದನ್ನ ಇಲ್ಲಿ ತಕೊಂಡು ಬನ್ನಿ ನೋಡುವ ಎಷ್ಟಾಯ್ತು. 80,000 40,000 40,000. ನೆಕ್ಸ್ಟ್ ಏನ್ ಹೇಳಿದಾನೆ, ರಿಸರ್ವ್ ಮತ್ತು ಸರ್ಪ್ಲಸ್ ಇದ್ರೆ ನೋಡಿ ಅಂತ. ರಿಸರ್ವ್ ಅಂತ ಹೇಳಿದ್ರೆ ಜನರಲ್ ರಿಸರ್ವ್, ಇದು 20,000 ಕೊಟ್ಟಿದ್ದಾರೆ. ಅದನ್ನು ಓಲ್ಡ್ ರೇಷಿಯೋದಲ್ಲಿ ಹಾಕಬೇಕು. ರಿಸರ್ವ್ ಅಂದ್ರೆ ಎಷ್ಟು, ರಿಸರ್ವ್ ಅನ್ನು ಓಲ್ಡ್ ರೇಷಿಯೋದಲ್ಲಿ 2:1:1 ಅಂತ ಕೊಟ್ಟಿದ್ದಾರೆ ಅಲ್ವಾ. ದಟ್ ಈಸ್ 20,000 ಅನ್ನು 2:1:1 ಅಂತ ಹೇಳಿದ್ರೆ 10,000 5,000 5,000. ನೆಕ್ಸ್ಟ್ ನಾನೇನು ಹೇಳಿದೆ, ರಿವ್ಯಾಲ್ಯೂಯೇಷನ್ ಟ್ರಾನ್ಸ್ಫರ್ ಎಂಟ್ರಿ. ರಿವ್ಯಾಲ್ಯೂಯೇಷನ್ ಅಲ್ಲಿ ಎಲ್ಲಿ ಬಂದಿದೆ ನೋಡಿ, ಡೆಬಿಟಿಗೆ ಬಂದಿದೆ. ನೀವೇನ್ ಬರಬೇಕು, ಕ್ರೆಡಿಟಿಗೆ ಬರಬೇಕು ಆ ಅಮೌಂಟ್. ಓಕೆ. ನೆಕ್ಸ್ಟ್ ನಾನೇನು ಹೇಳಿದೆ, ಗುಡ್ ವಿಲ್ ಟ್ರೀಟ್ಮೆಂಟ್ ಅಂತ ಹೇಳಿದೆ. ಗುಡ್ ವಿಲ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಗುಡ್ ವಿಲ್ 72,000 ಅಂತ ಕೊಟ್ಟಿದ್ದಾರೆ ನೋಡಿ. ಗುಡ್ ವಿಲ್ 72,000 and retiring partner share is adjusted to the capital account of remaining partner ಅಂತ ಹೇಳಿದ್ದಾರೆ. ಈಗ ಗುಡ್ ವಿಲ್ ಟ್ರೀಟ್ಮೆಂಟ್ ಅನ್ನು ನಾವಿಲ್ಲಿ ನೋಡೋಣ. ನೋಡಿ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇದಾಯ್ತು. ಅಕ್ಬರ್ ರಿಟೈರ್ಡ್, ಅವನ ಓಲ್ಡ್ ರೇಷಿಯೋ ಎಷ್ಟಾಯ್ತು ಈಗ, 2:1:1 ಅಲ್ವಾ. ಇದರಲ್ಲಿ ಈಗ ಒಬ್ಬ ಪಾರ್ಟ್ನರ್ ರಿಟೈರ್ಡ್ ಆದಂತ ಆದ್ರೆ ಗೈನ್ ರೇಷಿಯೋ ಎಷ್ಟಾಯ್ತು ಇಲ್ಲಿ, 2:1 ಇದೆರಡನ್ನು ತಕೊಳ್ಬೇಕು. ಈಗ ನ್ಯೂ ರೇಷಿಯೋ ಆಲ್ರೆಡಿ ಕೊಟ್ಟಿದ್ದಾರೆ. ನ್ಯೂ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, 2:1. ಗೈನ್ ರೇಷಿಯೋ ಕೂಡ 2:1 ಬಂತು ನಮ್ಗೆ ಅಲ್ವಾ. ಫಸ್ಟ್ ಏನ್ ಮಾಡಬೇಕು, ರಿಟೈರ್ಡ್ ಪಾರ್ಟ್ನರ್ನ ಶೇರ್ ಅನ್ನು ತೆಗಿಬೇಕು. ಈಗ 1 ತೆಗಿಬೇಕು, ಇಲ್ಲಿ ಕಟ್ ಮಾಡಿದಾನಲ್ಲ ಅದನ್ನು ತೆಗಿಬೇಕು. 1/4 ಇದು ಎಷ್ಟಾಗ್ತದೆ, 2 + 1 + 1 ಅಂತ ಹೇಳಿದ್ರೆ 4. ಅದರಲ್ಲಿ ಇವನ ಶೇರ್ ಅನ್ನು ತೆಗಿಬೇಕು, 1/4 ತೆಗಿಬೇಕು. ಆಗ 18,000 ಬರ್ತದೆ. ಈ 18,000 ಅನ್ನು 2/3 ಅಲ್ಲಿ ಗೈನ್ ರೇಷಿಯೋದಲ್ಲಿ ಹಾಕ್ಬೇಕು. ಯಾವತ್ತು ಗೈನ್ ರೇಷಿಯೋ, ಅರ್ಥ ಆಯ್ತಾ. 12,000 and 6,000 ಬರ್ತದೆ. ಈಗ ಈ 12,000 ಮತ್ತು 6,000 ಅನ್ನು ನೀವೇನ್ ಮಾಡಬೇಕು, ರಿಮೈನಿಂಗ್ ಪಾರ್ಟ್ನರ್ಗೆ ಕೊಡಬೇಕು. ಯಾವತ್ತು ಗುಡ್ ವಿಲ್ ಚಾರ್ಜ್ ಮಾಡುವಾಗ ರಿಮೈನಿಂಗ್ ಪಾರ್ಟ್ನರ್ ಕ್ರೆಡಿಟ್ ಸೈಡ್ ಅಲ್ಲಿ ಬರ್ತಾರೆ, ರಿಟೈರಿಂಗ್ ಪಾರ್ಟ್ನರ್ ಡೆಬಿಟ್ ಅಲ್ಲಿ ಬರ್ತಾರೆ. ರಿಟೈರ್ಡ್ ಆದ್ಯಾರು, ಅಕ್ಬರ್ಸ್ ಕ್ಯಾಪಿಟಲ್ ಅಕೌಂಟ್. ಈ 12,000 ಮತ್ತು 6,000 ಹೇಗೆ ಮಾಡಿದ್ ನಾನು ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಮಾಡಿದ್ದೇನೆ ನೋಡಿ. 18,000 ರಿಟೈರ್ಡ್ ಪಾರ್ಟ್ನರ್ನ ಅಮೌಂಟ್ ಅನ್ನು ತೆಗೆದ ನಂತರ ಬಂದದ್ದು 18,000. ದಟ್ ಈಸ್ 2/3 ಮಾಡುವ 12,000 6,000 ಬಂತು. ಆ ಅಮೌಂಟ್ ಅನ್ನು ನಾನು ರಿಮೈನಿಂಗ್ ಪಾರ್ಟ್ನರ್ಗೆ ಹಾಕಿದ್ದೇನೆ. ಅವನ ಹೆಸರು ಬರೆಯುವಾಗ ಅವನ ಅಂಡರ್ ಅಲ್ಲಿ ಬರೀಲಿಕ್ಕೆ ಇಲ್ಲ, ಇನ್ನು ಇಬ್ಬರ ಅಂಡರ್ ಅಲ್ಲಿ ಬರಿಬೇಕು. ಇಲ್ಲಿ ಅಮರ್ಸ್ ಕ್ಯಾಪಿಟಲ್ ಅಂಡ್ ಆಂಥೋನಿಸ್ ಕ್ಯಾಪಿಟಲ್. ಆಗ ಅಮರ್ ಮತ್ತು ಆಂಥೋನಿಗೆ ಬರೀಲಿಕ್ಕಿಲ್ಲ, ಅಕ್ಬರ್ಗೆ 12,000 ಮತ್ತು 6,000 ಅನ್ನು ಬರಿಬೇಕು. ಈಗ ನಾವೇನ್ ಮಾಡಬೇಕು, ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅನ್ನು ಮಾಡಬೇಕು. ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಹೇಗೆ ಮಾಡೋದಂತ ಹೇಳಿದ್ದಾರೆ ನೋಡಿ. ಕ್ಯಾಪಿಟಲ್ ಆಫ್ ದಿ ನ್ಯೂ ಫರ್ಮ್ ಈಸ್ 1,20,000. ಎಲ್ಲರಿಗೆ ಸೇರಿ 1,20,000. ಈಗ ಬೇರೆ ಬೇರೆ ಮಾಡಬೇಕು. ಹೇಗೆ ಮಾಡುವಂಥದ್ದು ಅದನ್ನು ನಾನು ಇಲ್ಲಿ ಲಾಸ್ಟಿಗೆ ಮಾಡಿದ್ದೇನೆ. 1,20,000 ಅದನ್ನು ನ್ಯೂ ರೇಷಿಯೋದಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ನ್ಯೂ ರೇಷಿಯೋ ಎಷ್ಟು, 2/3 ಅಲ್ವಾ. 2/1, 2/3 and 1/3. 1,20,000 ಅಲ್ಲಿ 2/3 ಅಂದ್ರೆ 80,000, 1/3 ಅಂದ್ರೆ 40,000. ಅದನ್ನು ಫಸ್ಟ್ ಇಲ್ಲಿ ಬರೀರಿ. 2 ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಇದು ಅಲ್ವಾ. ನೆಕ್ಸ್ಟ್ ಏನ್ ಮಾಡಬೇಕು, ಏನ್ ಹೇಳಿದ್ದಾರೆ, ನೋಡ್ಕೊಳ್ಳಿ. ಅಡ್ಜಸ್ಟೆಡ್ ಕ್ಯಾಪಿಟಲ್ ಅಕೌಂಟ್ ಆಯ್ತಲ್ಲ, ಅಂಡ್ ಅಡ್ಜಸ್ಟ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ ನ್ಯೂ ರೇಷಿಯೋ ಅಡ್ಜಸ್ಟೆಡ್ ಟು ಬಿ ಮೇಡ್ ಬೈ ಕ್ಯಾಶ್ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ನೋಡ್ಕೊಳ್ಳಿ, ಇದು ಫಸ್ಟ್ ರಿಟೈರ್ಡ್ ಪಾರ್ಟ್ನರ್ನ ಟೋಟಲ್ ಅನ್ನು ಮಾಡಬೇಕು. ರಿಟೈರ್ಡ್ ಪಾರ್ಟ್ನರ್ನ ಟೋಟಲ್ ಯಾವುದೆಲ್ಲ ಇಲ್ಲಿ, ಇಲ್ಲಿ ನೋಡಿ. ರಿಟೈರ್ಡ್ ಪಾರ್ಟ್ನರ್ನ ಟೋಟಲ್ ಯಾವುದು, 40,000, 2,000, 5,000, 12,000, 6,000. ಎಷ್ಟು ಬಂತು ನಮಗೆ, 65,000. ಇಲ್ಲಿ ಎಷ್ಟು, ರಿಟೈರ್ಡ್ ಪಾರ್ಟ್ನರ್ಗೆ ಏನಿಲ್ಲ, 0. ಕರೆಕ್ಟಾ, ಏನಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು, 2 ಅಕ್ಬರ್ಸ್
ಲೋನ್ ಅಕೌಂಟ್ ಅಂತ ಬರಿಬೇಕು. ಅದು ಕ್ಯಾಪಿಟಲ್ ಆಗಿದೆ ಮಕ್ಕಳ, ನೋಡ್ಕೊಳ್ಳಿ. ಅಕ್ಬರ್ಸ್ ಲೋನ್ ಅಕೌಂಟ್ ಅಂತ ಬರಿಬೇಕು. ಎಷ್ಟು? ಉಳಿದ ಬ್ಯಾಲೆನ್ಸ್ ಅನ್ನು ಹಾಕಬೇಕು 45. ನೆಕ್ಸ್ಟ್ ನಾವು ಅಮರ್ಸ್ ಮತ್ತು ಆಂಥೋನಿ ಆಲ್ರೆಡಿ ಕ್ಯಾರಿಡ್ ಡೌನ್ ಬಂದಾಗಿದೆ. ಉಳಿದ ಅಮೌಂಟ್ ಅನ್ನು ಬ್ಯಾಂಕಿಗೆ ಹಾಕುವುದು. ನೋಡಿ ಇಲ್ಲಿ 94,000, ಈ ಕಡೆ ಜಾಸ್ತಿ ಉಂಟು, 80,000, 4,000, 10,000, 94,000. ಇಲ್ಲಿ ಎಷ್ಟುಂಟು? 12,000 ಪ್ಲಸ್ 80,000 ಅಂದ್ರೆ ಏನು? 92,000. ಉಳಿದದ್ದೆಷ್ಟು? 2,000. ಹಾಗೆ ಆಂಥೋನಿ 40,000, 2,000, 5,000 ಎಷ್ಟಾಯ್ತು? 47,000. ಕರೆಕ್ಟಾ? ಈ ಕಡೆ ಎಷ್ಟು ಉಂಟು ನೋಡ್ಕೊಳ್ಳಿ, 6,000 ಮತ್ತು 4,000, 40,000 ಅಂದ್ರೆ ಏನು? 46,000 ಅಂದ್ರೆ 1,000 ಉಳಿತು. ಅದನ್ನು ಟು ಬ್ಯಾಂಕ್ ಅಕೌಂಟ್ ಅಂತ ಹಾಕಬೇಕು, ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ನೆಕ್ಸ್ಟ್ ನಾವು ಬ್ಯಾಲೆನ್ಸ್ ಶೀಟ್ ಮಾಡುವಂಥದ್ದು. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅನ್ನೇ ತಗೊಳ್ಬೇಕು ಮಕ್ಕಳೇ. ಇಲ್ಲೇನುಂಟು? ಬಿಲ್ಡಿಂಗ್ 1 lakh, ಮೆಷಿನರಿ, ಸ್ಟಾಕ್, ಡೆಟಾರ್ಸ್, ಕ್ಯಾಶ್ ಅಟ್ ಬ್ಯಾಂಕ್. ಇದನ್ನು ಅಪ್ಡೇಟ್ ಮಾಡಬೇಕು. ಇದನ್ನು ಮಾಡಬೇಕಾದ್ರೆ ಇಲ್ಲಿ ನೋಡಬೇಕು ನೀವು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ನೋಡಬೇಕು. ಇಲ್ಲಿ ಆಲ್ವೇಸ್ ರಿಮೆಂಬರ್, ಡೆಬಿಟ್ ಅಂತ ಹೇಳಿದ್ರೆ ಮೈನಸ್, ಕ್ರೆಡಿಟ್ ಅಂತ ಹೇಳಿದ್ರೆ ಪ್ಲಸ್. ಹಾಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಲ್ಲಿ ಡೆಬಿಟ್ ಅಂತ ಹೇಳಿದ್ರೆ ಏನ್ ಮಾಡಬೇಕು? ಮೈನಸ್ ಮಾಡಬೇಕು. ಕ್ರೆಡಿಟ್ ಅಂತ ಹೇಳಿದ್ರೆ ಪ್ಲಸ್ ಮಾಡಬೇಕು. ಆಯ್ತಾ? ಈಗ ಬಿಲ್ಡಿಂಗ್ ಎಲ್ಲಿ ಬಂದಿದೆ ನೋಡಿ, ಬಿಲ್ಡಿಂಗ್ ಕ್ರೆಡಿಟ್ ಸೈಡ್ 20,000 ಆಡ್ ಮಾಡ್ಕೊಳ್ಳಿ. ಅದಕ್ಕೆ 20,000 ಪ್ಲಸ್ 1 lakh, 1,20,000. ನೆಕ್ಸ್ಟ್ ಮಿಷಿನರಿ 50,000 ಉಂಟು. ಇಲ್ಲಿ ಮಿಷಿನರಿಗೆ ಏನಾದ್ರೂ ಅಡ್ಜಸ್ಟ್ಮೆಂಟ್ ಉಂಟಾ? ಡೆಬಿಟ್ ಅಲ್ಲಿ 10,000 ಉಂಟು, ಅದನ್ನು ಮೈನಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಟಾಕ್ 18,000 ಉಂಟು. ಇಲ್ಲಿ ಏನಾದ್ರೂ ಉಂಟಾ ನೋಡ್ಕೊಳ್ಳಿ. ಸ್ಟಾಕಿಗೆ ಏನಿಲ್ಲ, ಆಸ್ ಇಟ್ ಈಸ್ ಬರೀರಿ. ಡೆಟಾರ್ಸ್ ಎಷ್ಟುಂಟು? 20,000 ಮೈನಸ್ 1,000 ಹಾಗೇ ಬರೀರಿ. ಇಲ್ಲಿ ಡೆಟಾರ್ಸ್ ಏನಾಗಿದೆ ನೋಡ್ಕೊಳ್ಳಿ. ಡೆಟಾರ್ಸ್ PDD ಉಂಟು, ಡೆಬಿಟ್ ಅಲ್ಲಿ ಉಂಟು, ಅದನ್ನು ಕೂಡ ಮೈನಸ್ ಮಾಡಿ. 20,000, 1,000, 2,000, ಟೋಟಲ್ 17,000. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಸ್ಟಾಕ್ 14, ಕ್ಯಾಶ್ ಅಟ್ ಬ್ಯಾಂಕ್ 14,000. ಕರೆಕ್ಟಾ? ಇಲ್ಲಿ ಬ್ಯಾಂಕ್ ಇಲ್ಲ ಎಲ್ಲೂ ಕೂಡ, ಇಲ್ಲಿ ಬ್ಯಾಂಕ್ ಉಂಟು ನೋಡ್ಕೊಳ್ಳಿ ಅಲ್ವಾ? ಈ ಬ್ಯಾಂಕ್ ಅನ್ನು ಬರೀರಿ. ಎಷ್ಟು? ಡೆಬಿಟ್ ಅಂತ ಹೇಳಿದ್ರೆ ಮೈನಸ್ ಮಾಡಬೇಕು. 14,000, 2,000, 1,000, 11,000 ಎಲ್ಲ ಆಯ್ತು. ನೆಕ್ಸ್ಟ್ ಕ್ರೆಡಿಟ್ 21,000 ಆಸ್ ಇಟ್ ಈಸ್ ಅಲ್ವಾ? ಇದ್ದಾಗೆ ಬರೀರಿ. 21. ಕ್ಯಾಪಿಟಲ್ ಈಗ ಚೇಂಜ್ ಆಗ್ತದೆ. ಯಾವುದು ಕ್ಯಾಪಿಟಲ್ ಬರೆಯುವುದು? ಇದು ಕ್ಯಾರಿ ಡೌನ್ ನಮ್ಮ ಅಮೌಂಟ್ ಅನ್ನು ಬರೀಬೇಕು, 80,000 and 40,000. ದೆನ್ ಅಕ್ಬರ್ಸ್ ಲೋನ್ ಅಕೌಂಟ್ ಅಲ್ಲಿ ಬಂದಂಥದ್ದು 65,000. ಈ ರೀತಿಯಾಗಿ ಬರೀರಿ. ಈಗ ಟ್ಯಾಲಿ ಆಗ್ತದೆ ನಿಮ್ಮ. ಡೆಬಿಟ್ ಈಸ್ ಈಕ್ವಲ್ ಟು ಕ್ರೆಡಿಟ್ ಅಂದ್ರೆ ಅಸೆಟ್ ಈಸ್ ಈಕ್ವಲ್ ಟು ಲ್ಯಾಬಿಲಿಟಿ ಅಲ್ವಾ? ಈ ರೀತಿಯಾಗಿ ನಾವೇನ್ ಮಾಡ್ತೇವೆ? ಪ್ರಾಬ್ಲಮ್ ಅನ್ನು ಮಾಡುವಂಥದ್ದು. ನಿಮ್ಗೆ ವರ್ಕಿಂಗ್ ನೋಟ್ ಬರೀಲೇಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ವರ್ಕಿಂಗ್ ನೋಟಿಗೂ ಕೂಡ ಮಾರ್ಕ್ಸ್ ಇರುವ ಕಾರಣ ವರ್ಕಿಂಗ್ ನೋಟ್ ಕಂಪಲ್ಸರಿ ಬರೀಬೇಕು. ಅದನ್ನು ನಾನಿಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಬರ್ದಿದ್ದೇನೆ, ನೋಡ್ಕೊಳ್ಳಿ. ಓಕೆ, ಸೊ ಸ್ಟೂಡೆಂಟ್, ಈಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ನನಗೆ ಅನಿಸ್ತಾ ಇದೆ. ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಟಾಪಿಕ್ ಅಲ್ಲಿ ಹೇಗೆ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂತ ಜಸ್ಟ್ ರಿಮೆಂಬರ್, ಲಾಜಿಕ್ ಅನ್ನು ಅರ್ಥ ಮಾಡ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಈ ಪ್ರಾಬ್ಲಮ್ ಅನ್ನು ಮಾಡಿ. ಹಾಗೆ ಇದು ಇನ್ನೂ ಅರ್ಥ ಆಗ್ಬೇಕಂತಾದ್ರೆ ಇದೇ ರೀತಿಯ ಕೆಲವು ಪ್ರಾಬ್ಲಮ್ಗಳನ್ನು ಡೈಲಿ 1 ಅಥವಾ 2 ಪ್ರಾಬ್ಲಮ್ಗಳನ್ನು ಏನ್ ಮಾಡಿ ಡೈಲಿ ಸಾಲ್ವ್ ಮಾಡಲಿಕ್ಕೆ ನೋಡಿ. ಆಗ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಸ್ಟ್ರಾಂಗ್ ಆಗಿ ಇರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನಷ್ಟು ಇಂಪಾರ್ಟೆಂಟ್ ಟಾಪಿಕ್ ಅನ್ನು ಡಿಸ್ಕಸ್ ಮಾಡೋಣ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ and ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು and happy learning.